MDH ಚನ ಮಸಾಲ. ಈಗ ಕಡಲೆ ಇರಲಿ, ಹಲಸಂಡೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. MDH. ಬಿಗ್ ಬಾಸ್ ಸೀಸನ್ 12ರ ಫಿನಾಲೆಗೆ ಕೌಂಟ್ ಡೌನ್ ಶುರುವಾಗಿದೆ. ಎಲ್ಲರ ಚಿತ್ತ ಇದೀಗ ಬಿಗ್ ಬಾಸ್ ಸೀಸನ್ 12ರ ಕಿರೀಟ ಯಾರಿಗೆ ಸಿಗುತ್ತೆ ಅನ್ನೋದರ ತಾನಿಟ್ಟಿದೆ. ಬಿಗ್ ಬಾಸ್ ಕಿರೀಟಕ್ಕಾಗಿ ಸ್ಪರ್ಧಿಗಳ ಮಹಾಕದನ ಕೂಡ ಜೋರಾಗಿದೆ. ಹಳ್ಳಿ ಹಾಯ್ದ ಗಿಲ್ಲಿ ಬಿಗ್ ಬಾಸ್ ಆಗೋದು ಪಕ್ಕಾನ? $1/2 ಕೋಟಿ ಹಣ ಗಿಲ್ಲಿ ಪಾಲಾಗೋದು ಖಚಿತಾನ? ಮಳವಳ್ಳಿ ಕಾಮಿಡಿ ಸ್ಟಾರ್ ಮಾತಿಗೆ ಕರುನಾಡಿಗಾಗಲೇ ಫಿದಾ ಆಗಿದೆ. ಒಂದು ಕಿರೀಟ, 6 ಸ್ಪರ್ಧಿಗಳು, ಜಿದ್ದಾಜಿದ್ದಿನ ಪೈಪೋಟಿ ಶುರುವಾಗಿದೆ. ಗಿಲ್ಲಿ, ಅಶ್ವಿನಿ ಗೌಡ, ರಘು, ಕಾವ್ಯ, ಧನುಷ್ ಹಾಗೆ ರಕ್ಷಿತಾ, ಈ 6 ಜನ ಘಟಾನುಘಟಿ ಬಿಗ್ ಬಾಸ್ ಸ್ಪರ್ಧಿಗಳ ಮಧ್ಯೆ ಇದೀಗ ಮಹಾ ಫೈಟ್ ಶುರುವಾಗಿದೆ. ಸಂಜೆಗೆ ಲೈವ್ ಶುರುವಾಗುತ್ತೆ. ಬಿಗ್ ಬಾಸ್ ಕಿರೀಟಕ್ಕಾಗಿ ಕ್ಷಣದ ಫೈಟ್ ಈಗಾಗಲೇ ಶುರುವಾಗಿದೆ. ಹಾಗಾದ್ರೆ ಯಾರಾಗ್ತಾರೆ ಬಿಗ್ ಬಾಸ್ 12? ಬಿಗ್ ಬಾಸ್ ಹಳ್ಳಿ ಹಾಯ್ದ ಗಿಲ್ಲಿ ಬಿಗ್ ಬಾಸ್ ಆಗೋದು ಪಕ್ಕ ಅಂತ ಕರುನಾಡಿನ ಜನ ಹೇಳ್ತಿದ್ದಾರೆ. ಮಂಡ್ಯದ ನಟ ಗಿಲ್ಲಿ ಹುಟ್ಟೂರಿನಲ್ಲಿ ಬಿಗ್ ಬಾಸ್ ಫೀವರ್ ಶುರುವಾಗಿದೆ. ಗಿಲ್ಲಿ ಬಿಗ್ ಬಾಸ್ ಆಗ್ಲಿ ಅಂತ ಗ್ರಾಮಸ್ಥರಿಂದ ಹಾರೈಕೆ ಮಾಡಲಾಗ್ತಾ ಇದೆ. ದಡದಪುರ ಗ್ರಾಮದಲ್ಲಿ ಬ್ಯಾನರ್ಗಳಂತೂ ರಾರಾಜಿಸ್ತಾ ಇದೆ. ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನ ದಡದಪುರ, ಗೆದ್ದು ಬಾ ಗೆಳೆಯ, ಆಲ್ ದ ಬೆಸ್ಟ್ ಅಂತ ಬರಹಗಳನ್ನ ಹಾಕಲಾಗಿದೆ. ಇನ್ನು ನಮ್ಮ ಪ್ರತಿನಿಧಿ ದಿಲೀಪ್ ಅಲ್ಲಿನ ಸ್ಥಳೀಯರೊಟ್ಟಿಗೆ ಮಾತುಕತೆಯನ್ನು ನಡೆಸಿದ್ದಾರೆ, ಕೇಳೋಣ. ರಾಜ್ಯಾದ್ಯಂತ ಬಿಗ್ ಬಾಸ್ ಹವಾ ಜೋರಾಗಿರುವಂಥದ್ದು, ಅದರಲ್ಲೂ ಕೂಡ ಗಲ್ಲಿಯಲ್ಲೂ ಗಿಲ್ಲಿಯದೆ ಹವ ಅನ್ನುವಂಥ ಮಾತುಗಳು ಭಾಳ ಕಡೆ ಕೇಳಿ ಬರ್ತಾ ಇರುವಂಥದ್ದು. ಅದರಲ್ಲೂ ಕೂಡ ಮಂಡ್ಯದ ಹುಡುಗಾಗಿರುವಂಥ ಗಿಲ್ಲಿ ನಟ ಗೆಲ್ಲಿ ಎನ್ನುವಂಥದ್ದು ನಿಟ್ಟಿನಲ್ಲಿ ಸಾಕಷ್ಟು ಕಡೆ ಶುಭ ಹಾರೈಕೆ ಮಾಡ್ತಾ ಇರುವಂಥದ್ದು. ಈಗ ನಾವು ಅವರ ಸ್ವಗ್ರಾಮದಲ್ಲೇ ಇದ್ದೇನೆ. ದಡದಪುರ, ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕಿನ ಗ್ರಾಮ ಇದು. ದಡದಪುರ ಗ್ರಾಮದಲ್ಲಿ ಶುಭ ಹಾರೈಸಿ ಬೃಹತ್ ಆದಂಥ ಕಟೌಟನ್ನು ನಿರ್ಮಾಣ ಮಾಡಿರುವಂಥದ್ದು. ಯಾಕಂದರೆ ಗ್ರಾಮದ ಹುಡುಗ ಗೆದ್ದು ಬರಲಿ, ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡ್ತಾ ಇದ್ದಾನೆ ಅನ್ನುವಂಥ ನಿಟ್ಟಿನಲ್ಲಿ ಆತ ಗೆಲ್ಲಿ ಎನ್ನುವಂಥ ನಿಟ್ಟಿನಲ್ಲಿ ಈ ರೀತಿಯಂಥ ಶುಭ ಕೋರಿ ಫ್ಲೆಕ್ಸ್ಗಳು, ಬ್ಯಾನರ್ಗಳನ್ನ, ಬಂಟಿಂಗ್ಸ್ಗಳನ್ನು ಹಾಕಿ ಶುಭ ಕೋರ್ತಾ ಇರುವಂಥದ್ದು. ಸಂಜೆ ಕೂಡ ಸಾಕಷ್ಟು ನಿರೀಕ್ಷೆ ಇಟ್ಕೊಂಡು ಇಲ್ಲಿ ಒಂದು ಬೃಹತ್ ಮಟ್ಟದ ಕಾರ್ಯಕ್ರಮ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಗ್ರಾಮಸ್ಥರು ಸಜ್ಜಾಗ್ತಾ ಇದ್ದಾರೆ. ಆ ಒಂದು ಹಿನ್ನೆಲೆಯಲ್ಲಿ ಈಗ ಇಡೀ ಗ್ರಾಮದ ತುಂಬ ಒಂದು ಫ್ಲೆಕ್ಸ್ ಮತ್ತು ಬ್ಯಾನರ್ ಮತ್ತು ಬಂಟಿಂಗ್ಸ್ಗಳನ್ನು ಕಟ್ಟಿರುವಂಥದ್ದು. ಈಗ ನಮ್ಮ ಜೊತೆ ಗ್ರಾಮಸ್ಥರು, ಅಕ್ಕಪಕ್ಕದ ಗ್ರಾಮಸ್ಥರು ಕೂಡ ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗ್ತೇನೆ, ಏನು ಹೇಳ್ತಾರೆ ಅಂತ. ಇದು ಕೂಡ ಒಂದು ರೀತಿಯಲ್ಲಿ ಖುಷಿಯಾದಂಥ ಸಂಭ್ರಮದ ವಾತಾವರಣ ಇರುವಂಥದ್ದು. ಯಾಕಂದರೆ ಗಿಲ್ಲಿನೇ ಗೆಲ್ಲೋದು ಅನ್ನುವಂಥ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಸಂಭ್ರಮ ಮಾಡ್ತಾ ಇದ್ದಾರೆ. ನೀವೇನು ಹೇಳೋಕ್ಕೆ ಇಷ್ಟಪಡ್ತೀರಾ ಸರ್? ಹೌದು ಸರ್, ಗಿಲ್ಲಿ ಒಬ್ಬ ಉತ್ತಮ ಆಟವನ್ನು, ಬಿಗ್ ಬಾಸ್ನಲ್ಲಿ ಉತ್ತಮ ಆಟವನ್ನು ಆಡ್ತಾ ಇದ್ದಾನೆ. ನಾವು ಹಿಂದಿನ ಶೋಗಳಿಗೆಲ್ಲ ಹೋಲಿಸ್ಕೊಂಡ್ರೆ ಈ ಶೋನ ಹೆಚ್ಚು ಜನರು ವೀಕ್ಷಣೆ ಮಾಡಿದ್ರೆ ಅಂತ ಕಾರಣನೇ ಗಿಲ್ಲಿ ನಟ. ಹಾಗಾಗಿ ಈ ಸರಿ ನಾವು ಗಿಲ್ಲಿ ನಟನೆ ವಿನ್ ಆಗ್ಬೋದು ಅಂತ ಕರ್ನಾಟಕದ 99% ಜನರು ಆಗಲೇ ತೀರ್ಮಾನ ಮಾಡಿಬಿಟ್ಟಿದ್ದಾರೆ. ಗಿಲ್ಲಿ ನಟನೆ ವಿನ್ ಆಗೋದು ಅಂತ ನಮ್ಮ ಅಭಿಪ್ರಾಯ ಸರ್. ಗ್ರಾಮಸ್ಥರಾಗಿ ಎಷ್ಟು ಖುಷಿ ಅನಿಸ್ತಾ ಇದೆ ನಿಮಗೆ? ತುಂಬ ಖುಷಿ ಸರ್. ಎಲ್ಲಿ ಹೋದ್ರೂ ನಮ್ಮೂರು ಪಕ್ಕದೂರು ಬಂಡೂರು, ನಮ್ಮದು ನಾವು ದಡಪುರ ಬಂಡೂರು ಅಂದರೆ ಒಡನಾಟ ಜಾಸ್ತಿ. ಎಲ್ಲಿ ಹೋದ್ರೂ ನಾವು ಬಂಡೂರು ದಡಪುರ ಅಂದರೆ ಗಿಲ್ಲಿ ಏನ್ಬಿಡ್ತೀವಿ ಸರ್. ಫಸ್ಟು ನಾವು ಬಂಡೂರು ದಡಪುರ ಅಂದರೆ ಫಸ್ಟು ಅವ್ರು ಗಿಲ್ಲಿ ಸೇರ್ಬಿಟ್ಟು ಆಮೇಲೆ ನಮ್ಮನ್ನು ಮಾತಾಡಿಸ್ತಾರೆ. ಮತ್ತೊಂದು ಕ್ರೇಜ್ ಕಾಣಿಸ್ತಾ ಇದೆ. ಬಸ್ ಚಾಲಕ ಕೂಡ ಬಹಳ ವಿಶ್ ಮಾಡ್ತಾ ಇರುವಂಥದ್ದು. ಹೋಗುವಂಥ ಬಸ್ನ ಚಾಲಕ ಕೂಡ ಅವ್ರನ್ನ ಮಾತಾಡಿಸುವಂಥ ಪ್ರಯತ್ನವನ್ನ ಮಾಡ್ತೇನೆ. ಈಗ ಬಸ್ ಚಾಲಕ ಕೂಡ ನಮ್ಮ ಜೊತೆ ಇದ್ದಾರೆ. ಸರ್, ಏನು ಇಷ್ಟಪಡ್ತೀರಾ ಸರ್ ಹೇಳಕ್ಕೆ? ಸರ್, ಏನು ಇಷ್ಟಪಡ, ಗಿಲ್ಲಿ ಗೆದ್ದು ಬಂದಾಯ್ತು, ಇನ್ನೇನು ಹೇಳಕ್ಕೆ ಇಷ್ಟಪಡಿಲ್ಲ. ಬಾಂಬೆಯಿಂದ ಗಿಲ್ಲಿ ಗೆದ್ದು ಬಾ ಅಷ್ಟೇ ಸರ್. ಆಲ್ ದ ಬೆಸ್ಟ್. ಇಷ್ಟು ಬಸ್ ಚಾಲಕರು ಕೂಡ ಕ್ರೇಜ್ ಇರುವಂಥದ್ದು. ಯಾಕಂದ್ರೆ ಅಷ್ಟರ ಮಟ್ಟಿಗೆ ಕ್ರೇಜ್ ಕ್ರಿಯೇಟ್ ಆಗಿದೆ ಅಂತಾನೆ ಹೇಳ್ಬೋದು. ಸಾಕಷ್ಟು ಜನ ಇದ್ದಾರೆ, ಅವ್ರನ್ನು ಮಾತಾಡಿಸ್ತಾ ಹೋಗ್ತಾನೆ. ಇನ್ನು ಊರಿನ ಗ್ರಾಮಸ್ಥರಿದ್ದಾರೆ, ಅಕ್ಕಪಕ್ಕದ ಗ್ರಾಮಸ್ಥರಿದ್ದಾರೆ. ಏನು ಹೇಳಕ್ಕೆ ಇಷ್ಟಪಡ್ತಾರೆ ಈ ಸಂದರ್ಭದಲ್ಲಿ? ನಾವು ಅವಾಗೇ ಹೇಳ್ದಂಗೆ, ನಾವು ಹಳ್ಳಿ ಸೊಗಡಿನ ಒಂದು ಪ್ರತಿಭೆ, ಬಡವರ ಪ್ರತಿಭೆ ಈ ಮಟ್ಟಕ್ಕೆ ಬೆಳೆದವನೇ ಅಂತಂದರೆ ನಮಗೆ ಎಲ್ಲ ಇಡೀ ಕರ್ನಾಟಕ ಜನತೆಗೆ ತುಂಬ ಖುಷಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್. ಇವಿಷ್ಟು ದಡದಪುರ ಗ್ರಾಮದಲ್ಲಿ ಕಂಡು ಬರ್ತಾ ಇರುವಂತಹ ದೃಶ್ಯಗಳಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಗುರುರಾಜ್ ಜೊತೆ ದಿಲೀಪ್ ಚೌಡಲಿ, TV9 ಮಂಡ್ಯ. ವಾಹ್, ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, yes, MDH.